ಬೆಳಗಾವಿಯಲ್ಲಿ ಹನಿ ಟ್ರ್ಯಾಪ್ನ ಗ್ಯಾಂಗ್ ಒಂದು ಖಾಕಿ ಬಲೆಗೆ ಬಿದ್ದಿದೆ. ಪುರಸಭೆ ಸದಸ್ಯನ ವಿಡಿಯೋ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿತ್ತು ಈ ಗ್ಯಾಂಗ್. ಅಬ್ದುಲ್, ಸುಬಾನ್ ಹಾಗೂ ರೇಷ್ಮಾ ಬಂಧಿತರು. ವಿಡಿಯೋ ಮಾಡಿ 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. 10 ಲಕ್ಷ ರೂಪಾಯಿ. 9 ಲಕ್ಷವನ್ನ ಪಡೆದುಕೊಂಡಿದ್ರು ಈಗಾಗಲೇ. ಇನ್ನು 1 ಲಕ್ಷ ರೂಪಾಯಿ ಬಾಕಿ ಇತ್ತು. ಆ 1 ಲಕ್ಷಕ್ಕೆ ಬೇಡಿಕೆ ಇಟ್ಟಿತ್ತು ಗ್ಯಾಂಗ್. ಮತ್ತೆ ಖಾಸಗಿ ಕ್ಷಣದ ವಿಡಿಯೋ ಬಿಡುಗಡೆ ಮಾಡ್ತೀವಿ ಅಂತ, ಪುರಸಭೆ ಸದಸ್ಯನ ಅರೆನಗ್ನ ವಿಡಿಯೋ ರಿಲೀಸ್ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಾ ಇದ್ರು. ಹುಕ್ಕೇರಿಯ ಲಾಡ್ಜ್ ಒಂದರಲ್ಲಿ ಇದ್ದಂತಹ ಹನಿ ಟ್ರ್ಯಾಪ್ ಗ್ಯಾಂಗ್ ಅನ್ನ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಅರೆಸ್ಟ್ ಮಾಡಿದ್ದಾರೆ. ಈಗ ಮೂಡಲಗಿ ಪೊಲೀಸ್ ಠಾಣೆಯಲ್ಲಿ ಪುರಸಭೆ ಸದಸ್ಯ ದೂರು ಕೊಟ್ಟಿದ್ರು. ಈಗ ಆರೋಪಿಗಳನ್ನ ಬಂಧನ ಮಾಡಿ ಮೂಡಲಗಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ವಿ ನಾವು. ಕೆಲವೊಂದಿಷ್ಟು ಸಿಸಿಟಿವಿಯ ಫುಟೇಜ್ಗಳು ಲಭ್ಯ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಅಬ್ದುಲ್ ಪೈಲ್ವಾನ್ ಆರೋಪಿ, ರೇಷ್ಮಾ ಆರೋಪಿ ಈಕೆ ಕೂಡ. ಒಟ್ಟಾರೆಯಾಗಿ 3 ಜನರನ್ನ ಅರೆಸ್ಟ್ ಮಾಡಲಾಗಿದೆ. 10 ಲಕ್ಷಕ್ಕೆ ಬೇಡಿಕೆ ಇಡಲಾಗಿತ್ತು. ಪುರಸಭೆ ಸದಸ್ಯನ ಅರೆನಗ್ನ ವಿಡಿಯೋ ಮಾಡಿಕೊಂಡಿದ್ರಂತೆ. ಇದನ್ನ ಬಿಡುಗಡೆ ಮಾಡ್ತೀವಿ, ವೈರಲ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿ 10 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರು. 9 ಲಕ್ಷ ಈಗಾಗಲೇ ಕಬಳಿಸಿದ್ರು, ಪಡೆದುಕೊಂಡಿದ್ರು. ಇನ್ನೊಂದು 1 ಲಕ್ಷ ರೂಪಾಯಿ ಬಾಕಿ ಇತ್ತು. ಅದಕ್ಕೆ ಬೇಡಿಕೆ ಇಟ್ಟಂತಹ ಸಂದರ್ಭದಲ್ಲಿ ಈ ಸಂಬಂಧಪಟ್ಟಂಗೆ ದೂರು ಕೊಟ್ಟಿರ್ತಾರೆ ಸಂತ್ರಸ್ತ ಸದಸ್ಯ. ಮೂಡಲಗಿ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಂಗೆ ದೂರು ಕೂಡ ದಾಖಲಾಗಿತ್ತು. ಎಫ್ಐಆರ್ ದಾಖಲು ಮಾಡಿದಂತಹ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಹುಕ್ಕೇರಿಯ ಲಾಡ್ಜ್ನಲ್ಲಿದ್ದರು ಇವರು. ಈ 3 ಜನ ಹುಕ್ಕೇರಿಯ ಲಾಡ್ಜ್ನಲ್ಲಿದ್ದಂತಹ 3 ಜನರನ್ನ ಈಗ ಬಂಧನ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.